ಹಿಂದೆ ಹೋಗಿ. Senior care hospital, what the concept is. Good. And very good. Come, Rakshan. No, sir. A little bit, you can take a better picture. Yaurama. ಸ್ವಲ್ಪ ಹಿಂದೆ ಹೋದ್ರೆ ಜಾಗ ಮಾಡ್ಕೊಳ್ಳಿ. ಖಂಡಿತ ಅಡ್ರೆಸ್ ಮಾಡ್ತಾರೆ ಸರ್. ಎಲ್ಲ ನಿಮ್ಮ ಆಶೀರ್ವಾದ ಎಲ್ಲ ಇಂಪಾರ್ಟೆಂಟ್ ಎಲ್ಲರಿಗೆ. ಬಹುಶಃ ಇವತ್ತು ನಾನು ಅತುಲ್ಯ ಸೀನಿಯರ್ ಕೇರ್ ಸೆಂಟರ್ ಇದನ್ನು ಉದ್ಘಾಟಿಸಲು ನಾನು ಅತ್ಯಂತ ಸಂತೋಷ ಪಡ್ತೇನೆ. ನಾನು ಇವತ್ತು ಕಾರ್ತಿಕ್ ಇರಲಿ, ಡಾಕ್ಟರ್ ಶ್ರೀನಿವಾಸ್ ಇರಲಿ, ಡಾಕ್ಟರ್ ಕಾವ್ಯರ್ ಇರಲಿ ಮತ್ತು ಅದಕ್ಕೆ ಸಹಕಾರ ಕೊಟ್ಟಂಥ ಸರ್ವ ಅಭಿನಂದಿಸ್ತೇನೆ. ನಮ್ಮ ಜೊತೆಯಲ್ಲಿ ಬಹುಶಃ ಮೆಡಿಕಲ್ ಫೀಲ್ಡ್ನಲ್ಲಿ ಮತ್ತು ಸಾಮಾಜಿಕ ಫೀಲ್ಡ್ನಲ್ಲಿ ಎಲ್ಲ ಅನುಭವದ ರಕ್ಷಾರಾಮಯ್ಯರು ಕೂಡ ಇವತ್ತಿದ್ದು ಸಂಪೂರ್ಣವಾದ ಆ ಒಂದು ಅವರ ಮಾರ್ಗದರ್ಶನ ಕೂಡ ಇವತ್ತು ಇದೆ. ನಾವು ರಕ್ಷಾರಾಮಯ್ಯರು ಕೂಡ ನಾನು ಇವತ್ತು ಗುರುತಿಸಿಕೊಂಡು ಈ ಸಂಸ್ಥೆಯನ್ನು ನಡೆಸುವಂಥ ಎಲ್ಲ ಸಿಬ್ಬಂದಿ ವರ್ಗದನ್ನು ಕೂಡ ನಾನು ಇವತ್ತು ಗೌರವಿಸಿ, ಯಾಕೆಂತ ಹೇಳಿದರೆ ನಮಗೆ ಸಮಾಜದಲ್ಲಿ ಇವತ್ತು ಅಗತ್ಯವಿರುವಂತಹ ಒಂದು ಹೋಮ್ ಕೇರ್ ಸೆಂಟ್ರನ್ನು ಇವತ್ತು ಪ್ರಾರಂಭ ಮಾಡಿ ಇವತ್ತು ಯಶಸ್ವಿಯಾಗಿ ಜನರ ವಿಶ್ವಾಸವನ್ನು ಇವತ್ತು ಗಳಿಸಿದ್ದಾರೆ. ಇದು ಪ್ರತಿಯೊಂದು ಕಡೆ ಕೂಡ ಅಗತ್ಯ. ಅದಕ್ಕಾಗಿ ಹಿಂದೆ ನಾನು ಮಂತ್ರಿ ಆಗಿದ್ದಾಗ ನಾನು ಜಿಯಾಟ್ರಿಕ್ ಕೇರ್ ಮತ್ತು ಪ್ಯಾಲಿಯೇಟಿವ್ ಕೇರ್ ಅಂತ ಇವತ್ತು ನಾನು ಅದನ್ನು ಪ್ರಾರಂಭ ಮಾಡಿ ಅದನ್ನು ಪಾಲಿಸಿ ಮಾಡಿದ್ದೆ. ಆ ಪಾಲಿಸಿ ಇನ್ನಷ್ಟು ಸ್ವಲ್ಪ ಫೈನ್ ಟ್ಯೂನ್ ಮಾಡಿಕೊಂಡು ಅದನ್ನು ಮತ್ತೆ ನಾವು ಅದನ್ನು ಜಾರಿಗೆ ಇವತ್ತು ತರ್ತೇವೆ ಮತ್ತು ಅದು ನಮಗೆಲ್ಲರಿಗೂ ಕೂಡ ಅತಿ ಅಗತ್ಯ. ಯಾಕೆಂತ ಹೇಳಿದರೆ ನಾವೆಲ್ಲರೂ ಕೂಡ ಡಿಗ್ನಿಟಿ ಆಫ್ ಲೈಫ್ ನಾವು ಮಾತಾಡ್ತೇವೆ. ಡಿಗ್ನಿಟಿ ಆಫ್ ಲೈಫ್ ನಾವಿವತ್ತು ಚರ್ಚೆ ಮಾಡಿ ಬೇರೆ ಬೇರೆ ವ್ಯವಸ್ಥೆ, ಬೇರೆ ಬೇರೆ ಔಷಧಗಳು, ಬೇರೆ ಬೇರೆ ಸಿಸ್ಟಮ್ ಎಲ್ಲ ಮಾಡ್ತಾ ಇದ್ದೇವೆ. ಮತ್ತು ಡಿಗ್ನಿಟಿ ಆಫ್ ಡೆತ್ ಬಗ್ಗೆ ಯಾರು ಕೂಡ ಆಲೋಚನೆ ಮಾಡ್ತಾ ಇಲ್ಲ. ನಮಗೆ ಡಿಗ್ನಿಟಿ ಆಫ್ ಲೈಫಿಗಿಂತಲೂ ಕೂಡ ಡಿಗ್ನಿಟಿ ಆಫ್ ಡೆತ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆಂತ ಹೇಳಿದರೆ ಆ ಒಂದು ಕಾಲಘಟ್ಟದಲ್ಲಿ ಅವರು ಅತ್ಯಂತ ಸಂತೋಷದಿಂದ ನೆಮ್ಮದಿಯಿಂದ, ಅದು ನಾನಾದರೂ ಕೂಡ ನನ್ನ ಕೊನೆಯ ಕಾಲಘಟ್ಟದಲ್ಲಿ ನಾನು ಅತ್ಯಂತ ಸಂತೋಷ ಮತ್ತು ಅತ್ಯಂತ ನೆಮ್ಮದಿಯಿಂದ, ಅತ್ಯಂತ ಒಂದು ಸಮಾಧಾನದಿಂದ ಆ ಕಾಲ ಕಳೆಯುವಂಥ ಒಂದು ಅವಕಾಶ ಕೊಡೋದು ನಮ್ಮ ಪ್ರತಿಯೊಬ್ಬರು ಕೂಡ ಇವತ್ತು ಜವಾಬ್ದಾರಿ ಇವತ್ತು ಆಗಿದೆ. ಅದಕ್ಕಾಗಿ ಬಹುಶಃ ಈ ಒಂದು ಸಂಸ್ಥೆಯನ್ನು ಇವತ್ತು ಪ್ರಾರಂಭ ಮಾಡಿ ನಮ್ಮಲ್ಲಿ ಯಾರೆಲ್ಲ ಹಿರಿಯರಿದ್ದಾರ ಅವ್ರಿಗೆ ವಿಶೇಷವಾದ ಜಿಯಾಟ್ರಿಕ್ ಕೇರ್ ಮತ್ತು ಪ್ಯಾಲಿಯೇಟಿವ್ ಕೇರ್ ಕೊಟ್ಟು ಅವರಿಗೆ ಒಂದು ಅತ್ಯುತ್ತಮವಾದ ಕಾಲ ಕಳೆಯುವಂಥ ಅವಕಾಶವನ್ನು ತಾವು ಇವತ್ತು ಮಾಡ್ತಾ ಇದ್ದೀರಿ. ಅದಕ್ಕಾಗಿ ನಾನು ಅತುಲ್ಯ ಸೀನಿಯರ್ ಕೇರ್ ಸೆಂಟರ್ನ ಎಲ್ಲ ಸ್ಥಾಪಕ ಅಧ್ಯಕ್ಷರನ್ನು ಮತ್ತು ಬಹುಶಃ ಇದರ ಮುಖ್ಯಸ್ಥರನ್ನು, ಸಿಬ್ಬಂದಿ ವರ್ಗದವರನ್ನು ನಾನು ಇವತ್ತು ಅಭಿನಂದಿಸ್ತೇನೆ. ಮತ್ತು ಎಲ್ಲ ನಮ್ಮ ಸೀನಿಯರ್ಸ್, ನಮ್ಮ ಯಾರು ಇವತ್ತು ಇಲ್ಲಿದ್ದ ರೆಸಿಡೆಂಟ್ಸ್, ಅವ್ರಿಗೆ ದೇವರು ದೀರ್ಘಾಯುಷ್ಯ ಆರೋಗ್ಯ ಕೊಡಲಿ ಅಂತ ಕೇಳಿಕೊಂಡು ಅವರ ಆ ಒಂದು ಆಶೀರ್ವಾದ ಕೂಡ ಇವತ್ತು ಬೇಡಿಕೊಳ್ಳಿ. ಪಾರ್ಟ್ ಆಫ್ ಅತುಲ್ಯ ಸೀನಿಯರ್ ಲಿವಿಂಗ್. ಇವತ್ತಿನ ದಿನ ಕಾರ್ಯಕ್ರಮ ನಾವು ನಮ್ಮ 3ನೇ ಕೇಂದ್ರವನ್ನು ಉದ್ಘಾಟನೆ ಮಾಡಿದ್ದೇವೆ. ಬೆಂಗಳೂರಿನಲ್ಲಿ ನಮಗೆ 3 ಕೇಂದ್ರಗಳಿದ್ದಾವೆ. ಒಂದು ಕಸವನಹಳ್ಳಿ, ಇನ್ನೊಂದು ವೈಟ್ ಫೀಲ್ಡ್, ಇದು ನಮ್ಮ MSR ಮತ್ತಿಕೆರೆಯಲ್ಲಿ 3ನೇ ಕೇಂದ್ರವನ್ನು ನಾವು ಉದ್ಘಾಟನೆ ಮಾಡಿದ್ದೇವೆ. ಅತುಲ್ಯ ಸೀನಿಯರ್ ಲಿವಿಂಗ್ ಅನ್ನೋದು ನಮ್ಮಲ್ಲಿ ಬೆಂಗಳೂರಿನ ರೀಜನ್ನಲ್ಲಿ 300 ಬೆಡ್ ಈಗ ಸದ್ಯಕ್ಕೆ ಲಭ್ಯವಿದೆ. ಇಲ್ಲಿ ನಾವು ವಯಸ್ಸಾದವರು, ಹಿರಿಯರನ್ನು ಇಲ್ಲಿ ನಾವು ಅಡ್ಮಿಷನ್ ತಗೊತೇವೆ. ನಮ್ಮಲ್ಲಿ ಬೇರೆ ಬೇರೆ ಥರದ ಒಂದು ಫೆಸಿಲಿಟೀಸ್ ಇದೆ. ಅಂದರೆ ಹಾಸ್ಪಿಟಲಲ್ಲಿ ಬಹಳಷ್ಟು ದಿನಗಳು ಇದ್ದು ಅದಾದ ನಂತರ ಮನೆಗೆ ಕರ್ಕೊಂಡು ಹೋಗೋಕ್ಕಾಗದೇ ಇರುವಂಥ ಪರಿಸ್ಥಿತಿ ಅಥವಾ ರೋಗಗಳು ಇದ್ದಲ್ಲಿ ನಾವು ನಮ್ಮಲ್ಲಿ ಅವರನ್ನು ಕೇರ್ ಕೊಡ್ತೇವೆ. We have different plans, care plans for different requirements of elderly senior living. We have
ಟ್ರಾನ್ಸಿಷನ್ ಕೇರ್, ಹಾಸ್ಪಿಟಲಿಂದ ಮನೆಗೆ ಕರ್ಕೊಂಡು ಹೋಗೋಕ್ಕಾಗದೆ ಇಲ್ಲಿ ನಮ್ಮಲ್ಲಿ ಸ್ವಲ್ಪ ದಿನ ಇದ್ದು ನಾವು ಅವರಿಗೆ ರಿಹ್ಯಾಬ್ ಕೇರ್ ಅಂತ ಕೊಟ್ಟು ನೀ ರಿಪ್ಲೇಸ್ಮೆಂಟ್, ಹಿಪ್ ರಿಪ್ಲೇಸ್ಮೆಂಟ್ ಆದವರನ್ನ ಮನೆಯಲ್ಲಿ ಯಾವುದಾದ್ರೂ ಮೆಟ್ಲು ಹತ್ಕೊಂಡು ಹೋಗೋಕ್ಕಾಗದೆ ಇರುವಂಥ ಇದ್ದಲ್ಲಿ ನಾವು ಅವರನ್ನ ಇಲ್ಲಿ ಕರ್ಕೊಂಡು ರಿಹ್ಯಾಬ್ ಮಾಡಿ ಆನಂತರ ಅವರನ್ನ ಡಿಸ್ಚಾರ್ಜ್ ಮಾಡುವಂಥ ಲಭ್ಯಗಳು ಇದ್ದಾವೆ ನಮ್ಮಲ್ಲಿ. And also we don't care just for the physical health of any elders people living here. We also care for their wellness and physical, psychological, overall well-being. So we have come with a motto that everybody has a right to live, but elderly senior living, we have to give them the required dignity, and living or aging with grace is our motto, and we want to take it forward. So as of now, in Bangalore, with the 3 facilities that we have, we are looking at giving all sorts of care in terms of transition care, rehab care, mind and memory care, and also onco care. ಕೆಲವೊಂದು ರೋಗಗಳಲ್ಲಿ ಎಸ್ಪೆಷಲಿ ಕ್ಯಾನ್ಸರ್ ರೋಗಗಳು ಟರ್ಮಿನಲ್ ಇಲ್ನೆಸ್ ಥರ ಇರ್ತವೆ. ಸೊ ಎಮೋಷನಲಿ ಡ್ರೈನ್ಡ್, ಫಿಸಿಕಲಿ ಡ್ರೈನ್ಡ್. So we can give that facility here, give them dignified end of life care. ಟರ್ಮಿನಲ್ ಇಲ್ನೆಸ್ಗೆ ನಾವು ಇಲ್ಲಿ ಫೆಸಿಲಿಟೀಸ್ ಲಭ್ಯ ಮಾಡಿ ಕೊಡ್ತೇವೆ. With regarding to our expansion plans in Karnataka and Bangalore, as of now we have 300 bedded facility across different regions in Bangalore. We are looking at expansion almost up to 1,000 beds in Karnataka, 500 beds in Bangalore itself. And ಕರ್ನಾಟಕದಲ್ಲಿ ಮೈಸೂರು ಹಾಗೂ ಮಂಗಳೂರಿನಲ್ಲಿ ಇನ್ನು ಮುಂದೆ ಎಕ್ಸ್ಪಾನ್ಷನ್ ಮಾಡಬೇಕು ಇನ್ ದ ನೆಕ್ಸ್ಟ್ 3 to 4 years ಅಂತ ನಮ್ಮ ಪ್ಲಾನ್ ಇದೆ. ಥ್ಯಾಂಕ್ ಯು.